ದಿನನಿತ್ಯ ಅನ್ನುವಂಥದ್ದು ಅಂದ್ರೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಆ ಪೇಪರ್ ಮೇಲೆ ಮೆನ್ಷನ್. ಹೌದು, ಅದು ಪಾರ್ಚ್ಮೆಂಟ್ ಪೇಪರ್ ಬಾಕ್ಸ್ ಮೇಲೆ PFAS ಫ್ರೀ ಅಂತ ಇರುತ್ತೆ, ಬ್ಲೀಚ್ಡ್ ಪೇಪರ್ ಅಂತ ಇರುತ್ತೆ. ಸೊ ಈ ಪಾರ್ಚ್ಮೆಂಟ್ ಪೇಪರು ಸಿಲಿಕಾನ್ ಕೋಟೆಡ್ ಇರುತ್ತೆ. ಸಿಲಿಕಾನ್ ಅನ್ನೋದು ಒಂದು ಮೆಟಲ್, ರೆಸಿಸ್ಟೆನ್ಸ್ ಮಾಡುತ್ತೆ, ಹೀಟ್ನ ಹಿಡಿದಿಟ್ಕೊಳುತ್ತೆ. ಆ ಒಂದು ಎಬಿಲಿಟಿಯಿಂದನೇ ಆ ಪಾರ್ಚ್ಮೆಂಟ್ ಪೇಪರ್ನ ಇಡ್ಲಿ ಮಾಡೋಕೆ ಹಾಕೋದು. ಸೊ ಹೀಟ್ನ ಹಿಡಿದಿಟ್ಕೊಂಡಾಗ ಯಾವುದೇ ಕೆಮಿಕಲ್ಲು ಇಡ್ಲಿಗೆ ರಿಲೀಸ್ ಆಗೋದಿಲ್ಲ. ಸೊ ಇಟ್ ಈಸ್ ಅ ಹೀಟ್ ರೆಸಿಸ್ಟೆನ್ಸ್ ಪಾರ್ಚ್ಮೆಂಟ್ ಪೇಪರ್. ಈ ಲೋ ಕ್ವಾಲಿಟಿ ಪಾರ್ಚ್ಮೆಂಟ್ ಪೇಪರ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಆ ಹೀಟ್ ಹಿಡಿದಿಟ್ಕೊಳೋ ಕೆಪಾಸಿಟಿ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ಪೇಪರ್ನಲ್ಲಿರೋ ಕೆಮಿಕಲ್ ಎಲ್ಲ ಇಡ್ಲಿಗೆ ಪಾಸ್ ಆನ್ ಆಗುತ್ತೆ. ಬಿಕಾಸ್ ಇಡ್ಲಿ ಬೇಯೋದು ಬಿಸಿ ಹಬೆನಲ್ಲಿ, ಸೊ ಈಸಿಯಾಗಿ ಕೆಮಿಕಲ್ ಇಡ್ಲಿಗೆ ಪಾಸ್ ಆನ್ ಆಗುತ್ತೆ. ಸೊ ಇಡ್ಲಿ ಕೆಟ್ಟದಲ್ಲ, ಇಡ್ಲಿ ಮಾಡಬೇಕಾದಾಗ ಬಳಸುವಂಥ ಪೇಪರಲ್ಲಿ ಕ್ವಾಲಿಟಿ ಕಮ್ಮಿ ಇದ್ದಾಗ ಈ ಅಂಶಗಳನ್ನ ಯಾರು ಗಮನಿಸ್ತೀರ ಆ ಪೇಪರ್ನ ಪರ್ಚೇಸ್ ಮಾಡ್ತಾರೋ ಖಂಡಿತವಾಗೂ ಅಂಥ ಪೇಪರಿಂದ ಇಡ್ಲಿ ಕ್ವಾಲಿಟಿ ಕಮ್ಮಿ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಆ್ಯಂಡ್ ಅಂಥ ಇಡ್ಲಿನ ದಿನನಿತ್ಯ ಸೇವನೆ ಮಾಡಿದ್ರೆ ಖಂಡಿತವಾಗೂ ಅದು ನಮ್ಮ ದೇಹದ ಮೇಲೆ ಕ್ಯಾನ್ಸರ್ ಇದನ್ನ ಏನು ಕ್ಯಾನ್ಸರ್ ತರೋ ಅಂಥ ಅಂಶಗಳು ಹೆಚ್ಚಾಗಿ ಆಗುತ್ತೆ. ಆ್ಯಂಡ್ ಒಂದೇ ಥರದ ಕ್ಯಾನ್ಸರ್ ಅಲ್ಲ, ಹಲವಾರು ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳೋ ಅಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಏನೇನು ಕೆಮಿಕಲ್ ಇರುತ್ತೆ? ಹೆಚ್ಚು ಪ್ರಮಾಣದಲ್ಲಿ PFAS ಅನ್ನೋದು ಒಂದೇ ಇರುತ್ತೆ. ಸೊ ಆ ಅಂಶ ನಮ್ಮ ದೇಹಕ್ಕೆ ಸೇರ್ತಾ ಹೋದಾಗ ಅದು ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡುತ್ತೆ. ಸೊ ಒನ್ಸ್ ರೋಗ ನಿರೋಧಕ ಶಕ್ತಿ ಕಮ್ಮಿ ಕುಗ್ತಾ ಇದ್ದಾಗ ಎಲ್ಲ ಟಾಕ್ಸಿನ್ಸು ಸೆಗ್ರಿಗೇಟ್ ಆಗಿ ಖಂಡಿತವಾಗೂ ಅದು ನಮ್ಮ ಸೆಲ್ ಮೇಲೆ ಇನ್ಫೆಕ್ಷನ್ಸ್ನ ಕ್ರಿಯೇಟ್ ಮಾಡಿ ಅದು ಕ್ಯಾನ್ಸರ್ಗೆ ಟರ್ನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಷ್ಟೇ ಅಲ್ಲ, ಈ ಇಡ್ಲಿ ಅನ್ನೋದು ಒಂದು ಸೇಫ್ ಫುಡ್ ಅಂತ ಕರಿತೀವಿ. ಏನೇ ತೊಂದರೆ ಆದ್ರೂ, ಈಗ ಜ್ವರ ಬರಲಿ ಇಲ್ಲ ಆಫ್ಟರ್ ಸರ್ಜರಿ ಆಗಿರ್ಬೋದು, ಒಂದು ಸ್ವಲ್ಪ ಟೈಮ್ ನಂತರ, ಈ ಡೆಲಿವರಿ ಆದಮೇಲೆ ಒಂದು ದಿನಗಳ ನಂತರ ಎಲ್ರಿಗೂ ಫಸ್ಟ್ ಇಡ್ಲಿ ತಿನ್ನಿ ಅಂತ ನಾವು ಹೇಳ್ತೀವಿ. ಇಡ್ಲಿ ಅನ್ನೋದು ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಆಹಾರ. ಅಷ್ಟೇ ಅಲ್ಲ, ಅದು ಯಾವುದೇ ಇಂಡೈಜೆಷನ್ ಆಗಿರ್ಬೋದು ಯಾವುದೇ ತೊಂದರೆನೂ ಕೊಡಲಿಲ್ವಾಗಿದ್ದಂಥ ಸೇಫ್ ಫುಡ್. ಹಾಗಾಗಿ ನಾವು ಇಡ್ಲಿನ ಫಸ್ಟು ಪೇಷಂಟ್ಗಳಿಗೆ ಪ್ರಿಫರ್ ಮಾಡ್ತೀವಿ. ಇಂಥ ಇಡ್ಲಿ ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಕಾರಣ ಅಂತ ಅಂದರೆ ಅದು ಒಪ್ಪಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಅದು ಇಡ್ಲಿ ತುಂಬ ಚೆನ್ನಾಗಿರುತ್ತೆ, ಫರ್ಮೆಂಟ್ ಆಗಿರುತ್ತೆ ಆ್ಯಂಡ್ ಈಸಿ ಡೈಜೆಷನ್ ಇರುತ್ತೆ. ಬಟ್ ಆದರೆ ದಿನನಿತ್ಯ ಈ ಪಾರ್ಚ್ಮೆಂಟ್ ಪೇಪರ್ ಅಂದರೆ ಕಮ್ಮಿ ಕ್ವಾಲಿಟಿ ಇರೋವಂಥ ಪಾರ್ಚ್ಮೆಂಟ್ ಪೇಪರ್ನಲ್ಲಿ ತಯಾರಾಗಿರುವಂಥ ಇಡ್ಲಿನ ದಿನನಿತ್ಯ ಒಬ್ಬ ಮನುಷ್ಯ ಸೇವನೆ ಮಾಡ್ಕೊಂಡು ಬಂದರೆ ಖಂಡಿತವಾಗಿ ಅವನ ದೇಹದಲ್ಲಿ ಹಲವಾರು ಟಾಕ್ಸಿನ್ಸ್ಗಳು ರಿಟೆನ್ಷನ್ ಆಗ್ತಾ ಹೋಗ್ತವೆ. ಆ ಟಾಕ್ಸಿನ್ ರಿಟೆನ್ಷನ್ ಆದಾಗ ಅವನ ಕಿಡ್ನಿ ವೈಫಲ್ಯಕ್ಕೂ ಕಾರಣ ಆಗ್ಬೋದು. ಯಾಕೆಂದರೆ ಟಾಕ್ಸಿನ್ಸ್ ಎಲ್ಲ ಒಂದು ಸಲ ರಕ್ತ ಉತ್ಪತ್ತಿ ಆದಮೇಲೆ ಅದು ಫಿಲ್ಟ್ರೇಷನ್ಗೆ ಅಂತ ಕಿಡ್ನಿಗೆ ಹೋಗುತ್ತೆ. ಕಿಡ್ನಿ ಏನು ಮಾಡುತ್ತೆ, ಅದು ಫಿಲ್ಟ್ರೇಷನ್ ಮಾಡ್ತಾ ಮಾಡ್ತಾ ಅದರದ್ದು ಪ್ರಮಾಣನ ಕಮ್ಮಿ ಮಾಡ್ಕೊಂಡ್ಬಿಡುತ್ತೆ. ಯಾಕಂದರೆ ಟಾಕ್ಸಿನ್ ಪ್ರಮಾಣ ಹೆಚ್ಚಾದಾಗ ಫಿಲ್ಟ್ರೇಷನ್ ರೇಟ್ ಕಮ್ಮಿ ಆಗುತ್ತೆ. ಸೊ ವಿ ಕಾಲ್ ಇಟ್ ಆಸ್ GFR, ಗ್ಲಾಮರುಲರ್ ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೀವಿ. ಸೊ ಕಿಡ್ನಿ ಫಿಲ್ಟ್ರೇಷನ್ ಕಮ್ಮಿ ಆಯಿತು ಅಂತ ಅಂದ್ರೆ ಕಿಡ್ನಿನಲ್ಲಿ ಕೆಲವೊಂದು ನ್ಯೂನತೆಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ಸೊ ಹಾಗಾಗಿ ಕಿಡ್ನಿ ಮೇಲೂ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆಗಳು ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಇದನ್ನು ಪ್ರೆಗ್ನೆಂಟ್ ವುಮೆನ್ಸು ಮತ್ತು ಲ್ಯಾಕ್ಟೇಟಿಂಗ್ ಮದರ್ಸ್ನ ತಗೊಂಡ್ರು ಕೂಡ ಅವರಲ್ಲೂ ಹೆಚ್ಚು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಅಂಥ ಟೈಮ್ನಲ್ಲಿ ಕೂಡ ಈ ಮಗು ಬೆಳವಣಿಗೆ ಮೇಲೂ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಓಕೆ, ಈ ಇಡ್ಲಿ ನಮಗೆ ತಿನ್ನುವಾಗ ಏನಾದರೂ ಗೊತ್ತಾಗುತ್ತೆ? ಯಾಕಂತಂದ್ರೆ ಈ ಪಾರ್ಚ್ಮೆಂಟ್ ಪೇಪರ್ನ ಬಳಕೆ ಮಾಡುವಾಗ ಇಡ್ಲಿ ಕಲರ್ ಏನಾದರೂ ಚೇಂಜ್ ಆಗಿಬಿಡುತ್ತೆ, ಹೇಗೆ? ಯೂಶಲಿ ಪಾರ್ಚ್ಮೆಂಟ್ ಪೇಪರ್ 2 ಕಲರ್ ಬರುತ್ತೆ. ಒಂದು ವೈಟಿಶ್ ಒಂದು ವೈಟ್ ಕಲರ್ ಬರುತ್ತೆ, ಇನ್ನೂ ಒಂದು ಬ್ರೌನ್ ಕಲರ್ ಬರುತ್ತೆ. ಈ ಬ್ರೌನ್ ಕಲರು ಅನ್ಬ್ಲೀಚ್ಡ್ ಇರುತ್ತೆ ಆ್ಯಂಡ್ PFA ಫ್ರೀ ಇರೋದಿಲ್ಲ. ಸೊ ಬ್ರೌನ್ ಪೇಪರ್ನ ಯೂಸ್ ಮಾಡಬಾರ್ದು, ಯಾಕೆಂದರೆ ಅದು ತಿನ್ನಾಗೂ ಕೂಡ ಇರುತ್ತೆ, ಥಿಕ್ನೆಸ್ ಕಮ್ಮಿ ಇರುತ್ತೆ. ಈ ತಿನ್ನಾಗಿರೋದು ಹೀಟ್ನ ರೆಸಿಸ್ಟ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಬೇಗ ಹರಿದೋಗುತ್ತೆ ಇಲ್ಲ ಸುಟ್ಟೋಗುತ್ತೆ. ಇಂಥ ಇದನ್ನು ಯೂಸ್ ಮಾಡಿದ್ರೆ ಖಂಡಿತವಾಗೂ ಟಾಕ್ಸಿನ್ ಅಂಶ ಬೇಗನೆ ಆಹಾರಕ್ಕೆ ಸೇರ್ಪಡೆ ಆಗುತ್ತೆ. ಬಟ್ ಪಾರ್ಚ್ಮೆಂಟ್ ಪೇಪರ್ ವಿಚ್ ಇಸ್ PFAS ಫ್ರೀ ಮತ್ತೆ ಥಿಕ್ನೆಸ್ ಇರುತ್ತೆ, ಮತ್ತೆ ISI ಮತ್ತೆ FSSI ಗ್ರೇಡಿಂಗ್ ಇರುತ್ತೆ. ಇಂಥದನ್ನ ತಗೊಂಡು ಬಳಕೆ ಮಾಡೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ.
ಇಡ್ಲಿಗೆ ಬಳಕೆ ಮಾಡುವಂತಹ ಪಾರ್ಚ್ಮೆಂಟ್ ಪೇಪರ್ ಏನಿದೆ ಅದರ ಕ್ವಾಲಿಟಿ ಕಡಿಮೆ ಆದಂತಹ ಸಂದರ್ಭದಲ್ಲಿ ಈ ರೀತಿಯ ಕ್ಯಾನ್ಸರ್ ಕಾರಕ ಅಂಶಗಳು ಅದಕ್ಕೆ ಸೇರ್ಪಡೆ ಆಗುತ್ತೆ. ಜೊತೆಗೆ ಕ್ಯಾನ್ಸರ್ ಮಾತ್ರ ಅಲ್ಲ, ಅದರ ಜೊತೆಗೆ ಒಂದಷ್ಟು ಕಾಯಿಲೆಗಳು, ಬೇರೆ ಬೇರೆ ಕಾಯಿಲೆಗಳು ಕೂಡ ಬರುವಂತಹ ಚಾನ್ಸಸ್ ಇದೆ, ಕಿಡ್ನಿ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇದೆ ಅನ್ನುವಂಥ ಮಾತನ್ನ ಈಗಾಗಲೇ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಆಹಾರ ಇಲಾಖೆ ಇಷ್ಟು ಏನು 35 ಅನ್ಸೇಫ್ ಅನ್ನುವಂತಹ ಇಡ್ಲಿ ಏನ್ ಸ್ಯಾಂಪಲ್ಸ್ ಇದೆ ಅದರ ಒಂದು ವರದಿಯನ್ನ ಇಟ್ಟುಕೊಂಡು ಈಗಾಗಲೇ ಬರುವಂತಹ ಮುಂದೆ ಏನು ಇನ್ನಷ್ಟು ಬರುವಂತಹ ವರದಿಗಳೇನಿದೆ ಅದೆಲ್ಲವನ್ನು ಜೊತೆಗೆ ಇಟ್ಟುಕೊಂಡು ಎಲ್ಲಿ ಇದು ನಿಜವಾಗಿಯೂ ಹೌದು ಈ ರೀತಿ ಅನ್ಸೇಫ್ ಅನ್ನುವಂಥದ್ದು ಕನ್ಫರ್ಮ್ ಆಗಿದ ತಕ್ಷಣ ಇದನ್ನ ಬ್ಯಾನ್ ಮಾಡೋದಕ್ಕೆ, ಅಂದ್ರೆ ಏನ್ ಪ್ಲಾಸ್ಟಿಕ್ ಏನಿದೆ ಅದನ್ನ ಬ್ಯಾನ್ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.